ನಿನ್ನ ಬಗ್ಗೆ ಒಂದು ಟೈಮ್‌ನಲ್ಲಿ ಜಗಳ ಆಡಿದವರು, ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದವರು, ನಿನ್ನ ಬಗ್ಗೆ ಕೆಟ್ಟದಾಗಿ ಬೇರೆಯವ್ರ ಮುಂದೆ ಹೇಳಿದವರು, ನಿನಗೆ ರೆಸ್ಪೆಕ್ಟ್ ಕೊಡಲದವರು ಒಂದು ಟೈಮಿನಾಗ. ಆ ಟೈಮನ್ನ ಇನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಿನ್ನ ತರಾನೇ ಇರುತ್ತೆ, ನಿನ್ನ ಹತ್ರನೇ ಇರುತ್ತೆ. ಅವರೆಲ್ಲ ನಿನ್ನ ತಕ ಬರಬೇಕು, ನಿನ್ಗೆ ಬೈದಿದವರು, ನೀನು ರೆಸ್ಪೆಕ್ಟ್ ಕೊಡಲ್ದವ್ರು ಎಲ್ಲರೂ ನಿನ್ಗೆ ಆಟೋಮೆಟಿಕ್ ಅವರಾಗಿ ಅವ್ರು ನೀನು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರೆ, ನೀನು ಅವ್ರಿಗಿಂತ ಒಂದು ಪಟ್ಟು ಮೇಲೆ ಬೆಳಿಬೇಕು. ಕೆಲವು ದುಡ್ಡುಗಳನ್ನು ಸಂಪಾದನೆ ಮಾಡಬೇಕು. ಕೆಲವೊಂದು ನಿನ್ನಿಂದ ಅವರಿಗೆ ಅವಸರ ಬೀಳಬೇಕು. ನಿನ್ನಿಂದ ಏನಾದರೂ ಅವಸರ ಬೀಳುತ್ತೋ, ಅವಾಗ ಅವೆಲ್ಲ ನೆನಪಿರೋದಿಲ್ಲ. ಅವರೇ ನಿನ್ನ ಹತ್ರ ಬಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡುತ್ತಾರೆ. ಆ ಟೈಮ್‌ನಲ್ಲಿ ನಿನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದವರು ನಿನ್ನ ಅವಸರ ಅವ್ರಿಗೆ ಬೀಳಪ್ಲೆ ಮಾಡ್ಕೋಬೇಕು. ಅವಾಗ ನಿನ್ನ ರೆಸ್ಪೆಕ್ಟ್ ಅನ್ನು ಕೊಡುತ್ತಾರೆ. ಏನಿಲ್ಲ ಸಿಂಪಲ್ ನಿನ್ನ ಲೈಫ್‌ನಲ್ಲಿ ನೀನು ಅನ್ಕೊಂಡಿದ್ದನ್ನ ಸಾಧನೆ ಮಾಡಬೇಕು. ಸಕ್ಸಸ್‌ಫುಲ್ ಬಿಸಿನೆಸ್ ಮ್ಯಾನ್ ಆಗ್ಬೇಕು. ಇಲ್ಲ ಏನಾದರೂ ಸ್ವಲ್ಪ ದೊಡ್ಡ ಏನಂತಾರೆ ದುಡ್ಡು ಗಳಿಸಬೇಕು. ನಿನ್ನಿಂದ ಅವರಿಗೆ ಯಾವಾಗಾದರೂ ಅವಸರ ಬೀಳುತ್ತೋ, ಯಾವಾಗಾದರೂ ನಿನ್ನಿಂದ ಅವ್ರಿಗಿಂತ ಜಾಸ್ತಿ ನೀನು ಒಂದು ಪೆಟ್ಟು ಮೇಲೆ ಬೆಳೀತೋ, ಅವಾಗ ಅವರೆಲ್ಲ ನಿನ್ನನ್ನು ಕೆಟ್ಟದಾಗಿ ಮಾತಾಡಿದವರೆಲ್ಲರೂ ನಿನ್ಗೆ ಬಂದು ಚೆನ್ನಾಗಿ ಮಾತಾಡುತ್ತಾರೆ, ರೆಸ್ಪೆಕ್ಟ್ ಕೊಡುತ್ತಾರೆ. ಅವಾಗೆ ನೀನು ಗೆದ್ದಂಗ ಒಂದು ಲೆಕ್ಕ, ವಿನ್ ಆಗಿದಂಗೆ. ಸೊ,